ಜೈ ಹಿಂದ್. ನೋಡ್ರಿ, ಆಲ್ರೆಡಿ RPF ನೋಟಿಫಿಕೇಶನ್ ಅನ್ನ ಬಿಟ್ಟಿದಾನ. ಯಾವ ಎಲಿಜಿಬಿಲಿಟಿ ಏನು, ಏಜ್ ಎಷ್ಟು, ಅಲ್ಲಿ ಹೈಟ್ ಎಷ್ಟು ಇರಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನ ಕಂಪ್ಲೀಟ್ ಆಗಿ ನೋಡ್ರಿ. ನೋಡಿದ ನಂತರ ಏನಪ್ಪಾ, ಎಷ್ಟು ಬೇಗ ಆಗುತ್ತಾ ಅಷ್ಟು ಬೇಗ ಏನಂದ್ರೆ ಅಪ್ಲಿಕೇಶನ್ ಹಾಕ್ರಿ. ಯಾಕಂತಂದ್ ಹೇಳಿದ್ರ ನಿಮ್ಗ ಎಕ್ಸಾಮ್ ಸೆಂಟರ್ ಎಲ್ಲಿ ಬರುತ್ತೆ ಅಂತಂದ್ ಹೇಳಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬಹುದು. ಸೊ ಬೇಗ ಬೇಗ ಏನಂತಂದ್ ಹೇಳಿದ್ರೆ ಹಾಕ್ರಿ. ಆಮೇಲೆ ಎಲ್ಲ ವಿಡಿಯೋಸ್ ಗಳನ್ನ ಕಂಪ್ಲೀಟ್ ಆಗಿ ನಾನು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ. ಪ್ರಿಪೇರ್ ಆಗ್ರಿ ಎಲ್ರು. ಸುಮ್ನೆ ದುಡ್ಡು ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಅಪ್ಪ ಅಮ್ಮಂದಾಗಿರ್ಬೋದು, ನಿಮ್ದಾಗಿರ್ಬೋದು, ಎಲ್ರು ಏನಂತಂದ್ ಹೇಳಿದ್ರೆ ಯೂಟ್ಯೂಬ್ ಅಲ್ಲ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಯಾವುದೇ ರೀತಿ ಫೀಸ್ ಇರಲ್ಲ, ಏನು ಇರಲ್ಲ, ಕಂಪ್ಲೀಟ್ ಆಗಿ ಫ್ರೀ ಆಗಿ ಮಾಡ್ಕೊಡ್ತಾ ಇದ್ದೀನಿ. ಇಫ್ ಏನಾದ್ರು ನಾನು ಆನ್ಲೈನ್ ಎಕ್ಸಾಮ್ಸ್ ಗಳನ್ನ ಕಂಡಕ್ಟ್ ಮಾಡ್ಬೇಕು ಅಂತ ಏನಾದ್ರು ಬಂತು ಅಂತಂದ್ ಹೇಳಿದ್ರೆ ಅವಾಗ ನೋಡೋಣ. ಬಟ್ ಆದ್ರೆ ಇವಾಗಂತೂ ಲೈವ್ ಕ್ಲಾಸಸ್ ಗಳೆಲ್ಲಾನು ಫ್ರೀ ಇರುತ್ತೆ. ಎಲ್ರಿಗೂ ಕ್ಲಿಯರ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ, ನೆಗೆಟಿವ್ ಮಾರ್ಕಿಂಗ್ ಯಾವ ತರ ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಸ್ವಲ್ಪ ಚೇಂಜ್ ಐತೆ, ಇದರಲ್ಲಿ ಟೈಮಿಂಗ್ ಚೇಂಜ್ ಐತೆ, ಆಮೇಲೆ ಮಾರ್ಕ್ಸ್ ಗಳು ಚೇಂಜ್ ಇದಾವ. ಸೊ ಇವನ್ ಬಾಯ್ಸ್ ಅಂಡ್ ಗರ್ಲ್ಸ್ ಎಲ್ರು ಕೂಡ ಏನಂತಂದ್ ಹೇಳಿದ್ರೆ ಅಪ್ಲೈ ಮಾಡಬಹುದು. ಕಂಪ್ಲೀಟ್ ಆಗಿ ಏನಂತಂದ್ ಹೇಳಿದ್ರೆ ವಿಡಿಯೋ ನೋಡ್ಬಿಟ್ಟು ಅಪ್ಲೈ ಮಾಡ್ರಿ. ಎಸ್, ಇಲ್ಲಿ ನೋಡ್ರಿ, ಯಾವ ತರ ಏನೇನ್ ಅಂತಂದ್ ಹೇಳಿ ಟೋಟಲ್ ಟೈಮಿಂಗ್ ಎಷ್ಟಿರುತ್ತಪ್ಪ ಅಂತಂದ್ ಹೇಳಿದ್ರೆ ಎಕ್ಸಾಮ್ಗೆ ಟೈಮಿಂಗ್ ಎಷ್ಟಿರುತ್ತೆ ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ ಹೇಳಿದ್ರೆ ಬೇರೆ ಬೇರೆ ಎಕ್ಸಾಮ್ಸ್ ಗಳಲ್ಲಿ ನೀವೆಲ್ಲ ಕೇಳಿರ್ಬೋದು ಟೈಮಿಂಗ್ ಎಷ್ಟಿರುತ್ತೆ, 60 ಮಿನಿಟ್ಸ್ ಅಂತಂದ್ ಇರುತ್ತೆ. 60 ಮಿನಿಟ್ಸ್ ಅಷ್ಟೇ ಇರುತ್ತೆ ಬೇರೆ. ಈ ಎಕ್ಸಾಮ್ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಟೈಮಿಂಗ್ ಎಷ್ಟಿದೆ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ 90 ಮಿನಿಟ್ಸ್ ಇದೆ. 90 ಮಿನಿಟ್ಸ್ ಅಂತಂದ್ ಹೇಳಿದ್ರೆ 1 ಅವರ್ 30 ಮಿನಿಟ್ಸ್. 1 ಅವರ್ 30 ಮಿನಿಟ್ಸ್, ಒಂದು ಗಂಟೆ 30 ನಿಮಿಷ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ಎಕ್ಸಾಮ್ಗೆ ಟೈಮಿಂಗ್ ಐತೆ. ಆಮೇಲೆ ಎಲ್ಲಾದ್ರೊಳಗಡೆ ಏನಂತಂದ್ ಹೇಳಿದ್ರೆ 100 ಕ್ವಶನ್ಸ್ ಗಳು ಇರ್ತಾ ಇದ್ವು. ಬಟ್ ಆದ್ರೆ ಈ ಎಕ್ಸಾಮ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 120 ಕ್ವಶನ್ಸ್ ಗಳಿದಾವ. ಎಷ್ಟು ಕ್ವಶನ್ಸ್ ಗಳಿರ್ತಾವ ಟೋಟಲ್ ಆಗಿ? 120 ಕ್ವಶನ್ಸ್ ಗಳಿರ್ತಾವ. ಇದು ಒಂದ್ ಥಿಂಗ್. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ನೆಗೆಟಿವ್ ಎಷ್ಟಿರುತ್ತೆ, ಎಲ್ಲಾದ್ರಲ್ಲಿ ಏನಪ್ಪಾ ನೆಗೆಟಿವ್ 0.5 0.25 ಇರುತ್ತೆ. ಇಲ್ಲಿ ಎಷ್ಟಿದೆ ಅಂತಂದ್ ಹೇಳಿದ್ರೆ 1/3 ಇದೆ. ಅಂದ್ರ 3 ಕ್ವಶನ್ಸ್ ಎಲ್ಲಾದ್ರೂ ನಿಮ್ದು ರಾಂಗ್ ಆಯ್ತು ಅಂತಂದ್ ಹೇಳಿದ್ರೆ, 3 ಕ್ವಶನ್ಸ್ ರಾಂಗ್ ಆಯ್ತು ಅಂತಂದ್ ಹೇಳಿದ್ರೆ 1 ಮಾರ್ಕ್ಸ್ ಹೋಗುತ್ತೆ ನಿಮ್ದು. ಅಂದ್ರೆ ಒಂದ್ ಎಲ್ಲಾದ್ರೂ ಕ್ವಶನ್ಸ್ ಅಂದ್ರೆ ಕರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಒಂದ್ ಕ್ವಶನ್ ಎಲ್ಲಾದ್ರೂ ರಾಂಗ್ ಆಯ್ತು ಅಂತಂದ್ರೆ ನಿಮ್ದು 0.33 ಮಾರ್ಕ್ಸ್ ಹೋಗುತ್ತೆ. ಒಂದ್ ಕ್ವಶನ್ ರಾಂಗ್ ಆಯ್ತು ಅಂದ್ರೆ 0.33. 3 ಕ್ವಶನ್ಸ್ ರಾಂಗ್ ಆಯ್ತು ಅಂತಂದ್ ಹೇಳಿದ್ರೆ 1 ಮಾರ್ಕ್ಸ್. ಎಲ್ಲಾನು ಒಂದೇ. ಕ್ಲಿಯರ್ ಎಲ್ರಿಗೂ? ಈಗ ನೋಡ್ರಿ ಸರ್, ನಂದು ಏನಂತಂದ್ ಹೇಳಿದ್ರೆ 10 ಕ್ವಶನ್ಸ್ ರಾಂಗ್ ಆಗಿದಾವ ಅಂತಂದ್ ಹೇಳಿದ್ರೆ 10 ಇಂಟು 0.33 ಮಾಡ್ರಿ, ಎಷ್ಟಾಗತ್ತೆ? ಸೊ ಅಷ್ಟು ಮಾರ್ಕ್ಸ್ ಏನಂತಂದ್ ಹೇಳಿದ್ರೆ ನಿಮ್ದು ಕಟ್ ಆದಂಗ, ಅಂದ್ರೆ 3.3 ಮಾರ್ಕ್ಸ್ ನಿಮ್ದು ಕಟ್ ಆದಂಗ. ನೆಗೆಟಿವ್ ಮಾರ್ಕ್ಸ್ ಸ್ವಲ್ಪ ಡಿಫ್ರೆಂಟ್ ಆಗೈತೆ. ನೋಡ್ಕೊಂಡು ಏನಂತಂದ್ ಹೇಳಿದ್ರೆ ನಾವು ಎಕ್ಸಾಮ್ಸ್ ಅನ್ನ ಮಾಡುವಾಗ ಕ್ವಶನ್ಸ್ ನೋಡ್ಕೊಂಡು ಟಚ್ ಮಾಡ್ಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಟೋಟಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ಎಷ್ಟು ಮಾರ್ಕ್ಸ್ ಐತೆ, ಟೋಟಲ್ ಎಷ್ಟು ಮಾರ್ಕ್ಸ್ ಐತೆ. ಸೊ ಟೋಟಲ್ ಏನಪ್ಪಾ ಅಂತಂದ್ ಹೇಳಿದ್ರೆ 120 ಕ್ವಶನ್ಸ್ ಗಳು. ಟೋಟಲ್ 120 ಕ್ವಶನ್ಸ್ ಗಳು. ಒಂದ್ ಕ್ವಶನ್ ಕರೆಕ್ಟ್ ಆಯ್ತು ಅಂತಂದ್ ಹೇಳಿದ್ರೆ 1 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ ಎಷ್ಟು ಮಾರ್ಕ್ಸ್ ಅಪ್ಪ ಅಂತಂದ್ ಹೇಳಿದ್ರೆ ಟೋಟಲ್ 120 ಮಾರ್ಕ್ಸ್ ಇರುತ್ತೆ. ಟೋಟಲ್ ಎಷ್ಟು? 120 ಮಾರ್ಕ್ಸ್ ಇರುತ್ತೆ ಎಕ್ಸಾಮ್. ಆಮೇಲೆ ನೀವು ಯಾವ್ದಾದ್ರು ಟಚ್ ಮಾಡ್ಲಿಲ್ಲ, ನೀವು ಅಟೆಂಪ್ಟ್ ಮಾಡ್ಲಿಲ್ಲ, ಅದನ್ನ ಹಂಗ ಬಿಟ್ಟಿದ್ರಿ ಅಂತಂದ್ ಹೇಳಿದ್ರೆ ಅದಕ್ಕೆ ಯಾವುದೇ ಮಾರ್ಕ್ಸ್ ಡಿಡಕ್ಟ್ ಆಗಂಗಿಲ್ಲ. ಓನ್ಲಿ ಟಚ್ ಮಾಡಿದ್ರಿ, ಯಾವ್ದೋ ಒಂದು ಆಪ್ಷನ್ ಅನ್ನ ಕರೆಕ್ಟ್ ಟಚ್ ಮಾಡ್ಬಿಟ್ಟು ಆಮೇಲೆ ಬಿಟ್ಟಿದ್ರಿ ಅಂತಂದ್ ಹೇಳಿದ್ರೆ ರಾಂಗ್ ಆಗಿತ್ತು ಅಂದ್ರೆ ಅದಕ್ಕೆ ಮಾತ್ರ ನೆಗೆಟಿವ್ ಇರುತ್ತೆ, ಉಳಿದಕ್ಕೆ ಯಾವ್ದಕ್ಕೂ ಇಲ್ಲ. ಕ್ಲಿಯರ್ ಎಲ್ರಿಗೂ? ಟೋಟಲ್ 120 ಮಾರ್ಕ್ಸ್. ಆಮೇಲೆ 0.33 ಏನಪ್ಪಾ ಅಂತಂದ್ ಹೇಳಿದ್ರೆ ನೆಗೆಟಿವ್, ಒಂದು ಕ್ವಶನ್ ರಾಂಗ್ ಆಯ್ತು ಅಂತಂದ್ ಹೇಳಿದ್ರೆ ಇಷ್ಟು ಪಾಯಿಂಟ್. ಆಮೇಲೆ 90 ಮಿನಿಟ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗ ಟೈಮಿಂಗ್ ಇರುತ್ತೆ. ಇನ್ ಮೇನ್ ಇಂಪಾರ್ಟೆಂಟ್ 120 ಕ್ವಶನ್ಸ್ ಒಳಗಡೆ, ಮೇನ್ ಇಂಪಾರ್ಟೆಂಟ್ 120 ಕ್ವಶನ್ಸ್ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ GK ಕ್ವಶನ್ಸ್ ಗಳು 50 ಬರ್ತಾವ. GK ಕ್ವಶನ್ಸ್ ಗಳು ಏನಂತಂದ್ ಹೇಳಿದ್ರೆ 50 ಬರ್ತಾವ. ಇದರಲ್ಲಿ ನಾನು ಆಲ್ರೆಡಿ ನೋಡಿದೀನಿ ಕ್ವಶನ್ ಪೇಪರ್ಸ್ ಗಳನ್ನ ಚೆಕ್ ಮಾಡಿದಾಗ 30 ರಿಂದ 35 ಕ್ವಶನ್ಸ್ ಗಳು ಈಸಿ ಇರ್ತಾವ. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ 10 ಕ್ವಶನ್ಸ್ ಗಳು ಟಫ್ ಇರ್ತಾವ. ಮಾಡ್ಕೋಬಹುದು, ಆರಾಮಾಗಿ ಮಾಡ್ಕೊಳಕ್ ಬರುತ್ತೆ ಡಿಸ್ಕಷನ್ ಎಲ್ಲ ಮಾಡ್ಕೊಂಡು. ಸೊ GK ಕ್ವಶನ್ಸ್ ಗಳು ಎಷ್ಟಿರ್ತಾವಪ್ಪ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ 50 GK ಕ್ವಶನ್ಸ್ ಗಳು ಇರ್ತಾವ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ರೀಸನಿಂಗ್. ನೀವ್ ಎಲ್ರಿಗೂ ಗೊತ್ತು ರೀಸನಿಂಗ್, SSC GD. ಆಮೇಲೆ ನನ್ ವಿಡಿಯೋಸ್ ಗಳನ್ನ ನೋಡ್ರಿ, ರೀಸನಿಂಗ್ ಈಸಿಯಾಗಿ ಅರ್ಥ ಆಗತ್ತೆ. ಎಲ್ಲ ಟ್ರಿಕ್ಸ್ ಗಳಿದಾವ. ಬೇರೆ ಯಾರ್ದು ಫಾಲೋನ ಮಾಡಕ್ ಹೋಗ್ಬೇಡ್ರಿ, ಬೇರೆ ಬುಕ್ಸ್ ಕೂಡ ಬೇಡ. ಇವನ್ RPFಗೂ ಯಾವ್ದು ಬುಕ್ ತಗೊಳಕ್ ಹೋಗ್ಬೇಡ್ರಿ, ಯಾವ್ದು ಇಲ್ಲ. ಸುಮ್ನೆ ಮೋಸ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾರೋ ಒಬ್ರು ಬರೆದಿರ್ತಾರ, ಜಾಬ್ ಇಲ್ದವ್ರು, ಏನೋ ಇಲ್ದವ್ರು, ಏನೋ ಸ್ಟೇಟ್ಮೆಂಟ್ ಕೊಡಬಾರ್ದು. ಯಾಕಂತಂದ್ ಹೇಳಿದ್ರೆ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಗಳ ಬಗ್ಗೆ ಗೊತ್ತಿರಂಗಿಲ್ಲ. ಅವ್ರೇನೋ ಒಂದ್ ಬರೀತಾರ, ಓಕೆ ಹೌದು, ಒಳ್ಳೇದೇ ಬರಲಿ ಕೆಟ್ಟದೇ ಬರಲಿ. ಬಟ್ ಆದ್ರೆ ಏನಂತಂದ್ ಹೇಳಿದ್ರೆ ಅಲ್ಲಿ ಕ್ವಶನ್ ಪೇಪರ್ ಚೇಂಜ್ ಆಗತ್ತ, ಪ್ಯಾಟರ್ನ್ ಚೇಂಜ್ ಆಗತ್ತ, ಎವ್ರಿಥಿಂಗ್ ಚೇಂಜಸ್ ಆಗತ್ತ. ಸುಮ್ನೆ ಬ್ಲೈಂಡ್ ಆಗಿ ನಂಬಕ್ ಹೋಗ್ಬೇಡ್ರಿ. ಯಾವುದೇ ಬುಕ್ಸ್ ಗಳನ್ನ ತಗೊಳಕ್ ಹೋಗ್ಬೇಡ್ರಿ, ದಯವಿಟ್ಟು ಕನ್ನಡದಲ್ಲಿ. ಸೊ ವಿಡಿಯೋಸ್ ಗಳು ಸಾಕು. ನಾನು ಏನ್ ಹೇಳಿರ್ತೀನಿ ಅದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ಪ್ರಿಪೇರ್ ಮಾಡ್ರಿ ಸಾಕು. ಪ್ರಾಕ್ಟೀಸ್ ಮಾಡ್ರಿ. ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂತಂದ್ ಹೇಳ್ತೀವಿ.
ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿ ಎಷ್ಟು ಕ್ವಶನ್ಸ್ ಕರೆಕ್ಟ್ ಮಾಡಕ್ ಟ್ರೈ ಮಾಡ್ತೀರಿ ಅಷ್ಟು ಮಾರ್ಕ್ಸ್ ನಿಮ್ಗೆ ಜಾಸ್ತಿ ಆಗ್ತದೆ. ಇರ್ಲಿ ಬಾ ನಾ ಸುಮ್ಮನೆ ಓದ್ಕೋತ ಹೋಗ್ತೇನೆ ಅಂತಂದ್ ಹೇಳಿದ್ರೆ ಆಗಂಗಿಲ್ಲ. ರೀಸನಿಂಗ್ ಏನಪ್ಪಾ ಅಂತಂದ್ ಹೇಳಿದ್ರೆ 42 ವಿಡಿಯೋಸ್ಗಳಿದಾವ, ಅವುಗಳನ್ನ ನೋಡ್ರಿ ಸಾಕು, ಲೈಫ್ ಟೈಮ್ ಅವು. ಎಸ್, ರೀಸನಿಂಗ್ ಆಯ್ತಾ, ರೀಸನಿಂಗ್ ಅಲ್ಲಿ ಎಷ್ಟು ಕ್ವಶನ್ಸ್ ಇರ್ತಾವ ಅಂತಂದ್ ಹೇಳಿದ್ರೆ 35 ಕ್ವಶನ್ಸ್ ಇರ್ತಾವ. ಸೊ ಎಷ್ಟು ಕ್ವಶನ್ಸ್ ಇರ್ತಾವ ರೀಸನಿಂಗ್ ಅಲ್ಲಿ? 35 ಕ್ವಶನ್ಸ್. ಈ 35 ಕ್ವಶನ್ಸ್ ಅಲ್ಲಿ ನಾವು 33ರಿಂದ 35 ಕ್ವಶನ್ ಆರಾಮಾಗಿ ಮಾಡ್ಬೋದು. ಕೆಲವು ಜನ 35 ಔಟ್ ಆಫ್ ಔಟ್ ಮಾಡ್ಬೋದು, ಕೆಲವು ಜನ 33 ಮಾಡ್ಬೋದು. ಒಂದ್ 2-3 ಕ್ವಶನ್ ಏನಂತಂದ್ ಹೇಳಿದ್ರೆ ಟಫ್ ಆಗಿ ಬರ್ತಾವ. ಆ ಕಾನ್ಸೆಪ್ಟ್ ಗಳನ್ನು ಕೂಡ ನಾನು ಹೇಳ್ತೀನಿ, ಅವು ಡಿಫರೆಂಟ್ ಆಗಿದಾವ ಸ್ವಲ್ಪ. ಕ್ಲಿಯರ್ ಎಲ್ರಿಗೂ? ಆಮೇಲೆ ನೆಕ್ಸ್ಟ್ ಲಾಸ್ಟ್ ಬರೋದೇನಪ್ಪಾ ಅಂತಂದ್ ಹೇಳಿದ್ರೆ ಮ್ಯಾಥಮೆಟಿಕ್ಸ್. ಲಾಸ್ಟ್ ಬರೋದೇನಪ್ಪಾ ಅಂತಂದ್ ಹೇಳಿದ್ರೆ ಮ್ಯಾಥಮೆಟಿಕ್ಸ್ ಸೆಕ್ಷನ್. ಸೊ ಇದ್ರಲ್ಲೂ ಕೂಡ ಏನಂತಂದ್ ಹೇಳಿದ್ರೆ 35 ಕ್ವಶನ್ಸ್ ಟೋಟಲ್ ಏನಂತಂದ್ ಹೇಳಿದ್ರೆ 120 ಕ್ವಶನ್ಸ್ ಗಳಾಗ್ತವ. ಮ್ಯಾಥಮೆಟಿಕ್ಸ್ ಅಲ್ಲಿ ನಿಮ್ಗೆ ಕ್ವಶನ್ಸ್ ಗಳು 20ರಿಂದ 25 ಕ್ವಶನ್ಸ್ ಗಳು, ಮ್ಯಾಕ್ಸಿಮಮ್ 25 ಅನ್ಕೊಳ್ರಿ, ಬಟ್ ಅವ್ರ 20 ಕ್ವಶನ್ಸ್ ಗಳು ಏನಪ್ಪಾ ಅಂತಂದ್ ಹೇಳಿದ್ರೆ ಈಸಿ ಇರ್ತಾವ. ಇನ್ನು ಉಳಿದಿದ್ದು 15 ಕ್ವಶನ್ಸ್ ಬಿರಿ ಟಫ್ ಇರ್ತಾವ. ನಾನು ಇವಾಗ್ಲೇ ಹೇಳ್ತೀನಿ ಟಫ್ ಆಗಿರ್ತಾವ 15 ಕ್ವಶನ್ಸ್. ನಾವು ಅವುಗಳನ್ನು ಕೂಡ ಕವರ್ ಮಾಡೋಣ, ಟ್ರೈ ಮಾಡೋಣ, ಎಲ್ಲಾನು ಈಸಿ ಟ್ರಿಕ್ಸ್ ಇಂದ ಸಾಲ್ವ್ ಮಾಡಕ. ಜಿ ಕೆ ಇಂಪಾರ್ಟೆಂಟ್, ಬಹಳ ಅಂದ್ರೆ ಬಹಳ ಜಿ ಕೆ ಇಂಪಾರ್ಟೆಂಟ್ ಆಗುತ್ತೆ. ಜಿ ಕೆ ಮೇಲೆ ಇದು ಮಾಡ್ತೀನಿ. ರೀಸನಿಂಗ್ ಆಲ್ರೆಡಿ ಕವರ್ ಮಾಡಿ ಕೊಟ್ಟಿದ್ದೀನಿ ಸ್ವಲ್ಪ, ಬಟ್ ಅದ್ರ ಕಂಪ್ಲೀಟ್ ಆಗಿ ಕೋರ್ಸ್ ಅನ್ನ ನಾನು ನೀವು ಕಂಪ್ಲೀಟ್ ಮಾಡ್ಕೊಡ್ತೀನಿ. RRBಗೆ ಏನಂತಂದ್ ಹೇಳಿದ್ರೆ ಬೇಕಾಗುತ್ತೆ, ಮುಂದೆ RRB ಎಕ್ಸಾಮ್ ಕರೆದ್ರು ಕೂಡ ಎಲ್ಲಾನು ಬೇಕಾಗ್ತಾವ. ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಸಿಲೆಬಸ್ ಕವರ್ ಮಾಡ್ಕೊಡ್ತೀನಿ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ದು ಒಂದು ಎಕ್ಸಾಮ್ ಪ್ಯಾಟರ್ನ್. ಟೋಟಲ್ 120 ಮಾರ್ಕ್ಸ್ ಇರುತ್ತೆ. 120 ಮಾರ್ಕ್ಸ್ ಅಲ್ಲಿ ನಾವು ಮ್ಯಾಕ್ಸಿಮಮ್ ಮಾರ್ಕ್ಸ್ ಗಳನ್ನ ತೆಗಿಬೇಕು. ಸೊ ಇದು ಆಲ್ ಓವರ್ ಇಂಡಿಯಾ ಇರೋದ್ರಿಂದ ಇದು ಅವ್ನು ನೆಕ್ಸ್ಟ್ ಕೊಡ್ಬೋದು, ಮೇ ಬಿ ಸ್ಟೇಟ್ ವೈಸ್ ಕೊಡ್ತಾನ ಅಥವಾ ಆಲ್ ಓವರ್ ಇಂಡಿಯಾ ಅಂತ ಗೊತ್ತಿಲ್ಲ. ನಾವು ಇವಾಗ ಕನ್ಸಿಡರ್ ಮಾಡ್ಕೊಳ್ಳೋಣ. ಆಲ್ ಓವರ್ ಇಂಡಿಯಾ ಎಲ್ಲಾದ್ರೂ ತಗೊಂಡ ಅಂತಂದ್ ಹೇಳಿದ್ರ ಮಾರ್ಕ್ಸ್ ಜಾಸ್ತಿ ತೆಗಿಬೇಕು. ಮಾರ್ಕ್ಸ್ ಏನ್ ಮಾಡ್ಬೇಕು? ಜಾಸ್ತಿ ತೆಗಿಬೇಕು. ಕರ್ನಾಟಕದ ಇತ್ತು ಅಂತಂದ್ ಹೇಳಿದ್ರೆ ಓಕೆ ನೋಡ್ಬೋದು, ಸ್ಟೇಟ್ ವೈಸ್ ಇತ್ತು ಅಂತಂದ್ ಹೇಳಿದ್ರೆ ನಾರ್ಮಲ್ ಆಗಿ ತೆಗಿಬಹುದು. ಬಟ್ ಅದ್ರ ಆಲ್ ಓವರ್ ಇಂಡಿಯಾ ಇತ್ತು ಅಂತಂದ್ ಹೇಳಿದ್ರೆ ಸ್ಕೋರ್ ಜಾಸ್ತಿ ಮಾಡ್ಬೇಕಾಗತ್ತ. ಸ್ಕೋರ್ ಜಾಸ್ತಿ ಮಾಡಕ ಟ್ರೈ ಮಾಡೋಣ, ಟ್ರಿಕ್ಸ್ ಗಳನ್ನ ಯೂಸ್ ಮಾಡೋಣ. ಬೇಕು ಅಂತಂದ್ ಹೇಳಿದ್ರೆ ಟೈಮ್ ಆಯ್ತು ಅಂತಂದ್ ಹೇಳಿದ್ರೆ ಆನ್ಲೈನ್ ಟೆಸ್ಟ್ ಗಳನ್ನು ಕೂಡ ತಗೊಂತೀನಿ. ಸೇಮ್ ಎಕ್ಸಾಕ್ಟ್ ಪ್ಯಾಟರ್ನ್ ಹೆಂಗಿರುತ್ತೆ ಸೇಮ್ ಅದೇ ತರ ಆನ್ಲೈನ್ ಎಕ್ಸಾಮ್ಸ್ ಗಳನ್ನ ತಗೊಂತೀನಿ. ನೋಡೋಣ, ಅದಕ್ಕೆಲ್ಲ ಟೈಪ್ ಮಾಡಕ್ಕೆ ಟೈಮ್ ಹಿಡಿಯುತ್ತೆ, ಟ್ರೈ ಮಾಡೋಣ. ಆನ್ಲೈನ್ ಎಕ್ಸಾಮ್ಸ್ ಬೇಕು ಅಂತಂದ್ ಹೇಳಿದ್ರೆ ತಗೊಳಕ್ ಬರುತ್ತೆ. ಬಟ್ ಆದ್ರೆ ಕಂಪ್ಲೀಟ್ ಆಗಿ ವಿಡಿಯೋಸ್ ಗಳನ್ನ ನೋಡಿ, ನೋಟ್ಸ್ ಗಳನ್ನ ಮಾಡ್ಕೊಂಡು ಕರೆಕ್ಟ್ ಆಗಿ ಪ್ರಿಪೇರ್ ಆಗ್ರಿ. ಕೆಲವು ಜನ ಯಾಕೆ ಹೇಳ್ತಾ ಇದೀನಿ ಅಂತಂದ್ ಹೇಳಿದ್ರೆ, ಕಾನ್ಸಂಟ್ರೇಷನ್ ಮಾಡ್ತೀನಿ ಅಂತಂದ್ ಹೇಳಿದ್ರೆ ಕೆಲವು ಜನ ಏನಂತಂದ್ ಹೇಳಿದ್ರೆ ಫಿಸಿಕಲ್ ನೋಡ್ಬಿಟ್ಟು ಅಂಜಿದಾರ. ಎಷ್ಟೋ ಜನ ಬಿಡೋಪ ಅಷ್ಟೊಳಗೆ ಯಾರು ಓಡ್ತಾರೋ ಅಂತಂದ್ ಹೇಳಿ ಎಷ್ಟೋ ಜನ ಫಿಸಿಕಲ್ ನೋಡೇ ಅಂಜಿರ್ತಾರ. ಸೊ ನೀವೆಲ್ಲಾದ್ರೂ ಕರೆಕ್ಟ್ ಆಗಿ ಫಿಸಿಕಲ್ ಮಾಡ್ಕೊಂಡು ಎಕ್ಸಾಮ್ ಕ್ಲಿಯರ್ ಮಾಡ್ರಿ ಅಂತಂದ್ ಹೇಳಿದ್ರೆ ಯೂನಿಫಾರ್ಮ್ ಹಾಕೋಬಹುದು. ಕ್ಲಿಯರ್ ಎಲ್ರಿಗೂ? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.